ನರೇಂದ್ರ ಮೋದಿಯವರ ಅಚ್ಛೇದನದಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಆಗ್ತಾಯಿದೆ. ಆದರೂ ಮೋದಿಯ ಸದ್ಭಕ್ತರು ಇನ್ನೂ ಅರ್ಥ ಮಾಡ್ಕೋತಾ ಇಲ್ಲ. ಈಗ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದರು, ಏನೇನೆಲ್ಲ ಮಾಡ್ತಾರೆ. ಕೊರೋನಾ ಬಂದಾಗ ಟಮಟಿ ಹೊಡ್ಯಾಕೆ ಹಚ್ಚಿದ್ರು. ಈಗೇನು ಮಾಡ್ಬೇಕಂತೆ? ಸೈಕಲ್ ಮ್ಯಾಗ ಹೋಗಿ ಗಾಡಿ ಬಿಡಿ. ಅರ್ಥವ್ಯವಸ್ಥೆ ಮನಮೋಹನ್ ಸಿಂಗ್ ಇದ್ದವಾಗ ಹೆಂಗಿತ್ತು, UPA ಸರ್ಕಾರ ಇದ್ದಾಗ ಏನೆಲ್ಲ ಇವರು ನಾವೇನು ಮಾಡಬೇಡಿ, ನೀವೇ ಮಾಧ್ಯಮದವರು ಹಿಂದೆ ಇವರು ಏನು ಮಾತಾಡಿದಾರ, ಡಾಲರ್ ರೇಟ್, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಬಗ್ಗೆ ಇವರೇ ಮಾತಾಡಿದ್ದಾರೆ. ಅವ್ರದ್ದೇ ನೋಡಿಬಿಡಿ, ನಮ್ಮದು ನೋಡೋಕೆ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ನೋಡೋಕ್ಕೆ ಹೋಗಲ್ಲ ನೀವು. ಅವ್ರು ಏನು ಹಿಂದೆ ಮಾತಾಡಿದರು, ಈಗೇನಾಗ್ತಾಯಿದೆ? ಅಚ್ಛೇ ದಿನ ರೈತರಿಗೆ ಬಂದಿದೆಯಾ, ಯಾರಿಗೆ ಬಂದಿದೆ? ಮಾಧ್ಯಮದವ್ರು ನಿಮಗರೇ ಅಚ್ಛೇ ದಿನ ಬಂದಿದ್ದಾವೆ ಅಂತ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಿಮ್ಮವ್ರಂತೂ ಎಲ್ಲ ಮಾಲೀಕರನ್ನೆಲ್ಲ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅವರು. ಮೋದಿಯವರು ಬೆಂಗಾಲ್ ವಾಹನ ಕಡಿತಗೊಳಿಸಿ ಬೆಂಗಾಲ್ ವಾಹನಗಳನ್ನು ಕಡಿತ ಮಾಡಿದ್ದೀರಾ ಅಂತ. ಬೆಂಗಾಲ್ ವಾಹನ ಮೋದಿಯವರು ಹೇಳಿದಂಗೆ ಬಿಟ್ಟಿದ್ದೀವಿ ಬಿಡಿ. ಅದು ಒಂದು ಬೆಂಗಾಲ್ ವಾಹನ ಬಿಟ್ಕೊಂಡು ಹೋಗಿದ್ದು, ಒಂದೇ ಪೈಲಟ್ ತೊಗೊಂಡು ಹೋಗಿದ್ದು. ಆ ಮಾತು ಬೇರೆ. ಇದೆಲ್ಲ ಸುಮ್ಮನೆ ಇವೆಲ್ಲ ನಾಟಕೀಯ. ಕೊರೋನಾ ಬಂದಾಗ ಸೈಂಟಿಫಿಕ್ಕಾಗಿ ಔಷಧಿ ಕೊಡಬೇಕು. ತಮಟೆ ಹೊಡೆದ್ರೆ ಕರೋನಾ ಹೋಗ್ತದ? ಸೈನ್ಸ್, ವಿಜ್ಞಾನ ಇದು. ಅಂಧ ಭಕ್ತರು ಭಾರತ ದೇಶ ಇವತ್ತು ಸಂಪೂರ್ಣವಾಗಿ ಇವರ ಧೋರಣೆಗಳಿಂದ, ವಿದೇಶಾಂಗ ನೀತಿಯಿಂದ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗೂ ಕೂಡ ನಮ್ಮ ವಿದೇಶ ನೀತಿಯನ್ನು ಮುಂದುವರ್ಸ್ಕೊಂಡು ಹೋಗಿದ್ರು. ಅದು ಪ್ಯಾಲೆಸ್ತೈನ್ ವಿಷಯದಾಗಿರ್ಬೋದು, ಇರಾನ್ ವಿಚಾರದಲ್ಲಿರ್ಬೋದು, ಮತ್ತೊಂದೇ ಇರ್ಬೋದು. ಇವರು ಬಂದು ಇಸ್ರೇಲ್ ಮೈ ಗಾಡ್ ಕಂಟ್ರಿ, ಫಾದರ್ ನೇಷನ್, ಇಂಡಿಯಾ ಮದರ್ ನೇಷನ್, ಏನೇನೆಲ್ಲ ಇವರೆಲ್ಲ ಈಗ ಎಲ್ಲರಿಗೂ ಮನ್ಯಾಗೂ ವರ್ಕ್ ಮಾಡಂತಾರೆ ಸರ್. ಆದರೆ ಇಷ್ಟೇ ಏನಲ್ಲ, ಇದು ಅಲ್ಲ, ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿಲ್ಲ. ಈಗ ಇದು ಚಕ್ರ ವಾಪಸ್ ಆಗ್ತಾಯಿದೆ, ಫುಲ್ ಸೈಕಲ್. ಮೋದಿಯವರು ಇವತ್ತೊಂದು ದಿವಸ ಹಿಂದೆ ಏನು ಮಾತಾಡಿದ್ರು ಎಲ್ಲರನ್ನ ಇವತ್ತೊಂದು ದಿವಸ ಮರಳ ಮಾಡಿದ್ರು, ಇಡೀ ದೇಶದ ಜನತೆಯನ್ನು. ದುರ್ದೈವಶಾತ್ ಹಿಂದೂ ಮುಸ್ಲಿಮ್ ಇದರಲ್ಲಿ ಇವತ್ತೊಂದು ದಿವಸ ಅವರು ಅವೆಲ್ಲವೂ ಕೂಡ ನಮ್ಮಲ್ಲಿ ಅಂತಾರಲ್ಲ ಬಾರಾಕೂನ್ ಮಾಫ್ ಅಂತ, ಹಂಗೆ ಬಾರಾಕೂನ್ ಇವ್ರದ್ದು ಮಾಫ್ ಹಾಕ್ಕೋತೆ ಬಂದಿದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಿಳಿದಿದೆ. ದೇಶವನ್ನು ಸಂಪೂರ್ಣವಾಗಿ ಇವರು ನಾಶ ಮಾಡಿದ್ದಾರೆ. ಏನು ಇದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ. ಮುಂದಿನ ಪೀಳಿಗೆ ಅದಕ್ಕೆ ಬೆಲೆ ತಟ್ಟಬೇಕಾಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದರು. ಸುಳ್ಳು ಆಶ್ವಾಸನೆಗಳು ಬರೇ. ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾಯಿದ್ರು. ಅವರು ಯಾರು ನಿಮ್ಮ ಆಸಾಂ ಮುಖ್ಯಮಂತ್ರಿ ಬಗ್ಗೆ ಏನು ಮಾತಾಡಿದರು, ಇವರೇ ಅವ್ರು ಮಾತಾಡಿದ ತೆಗೆದು ಕ್ಲಿಪ್ಪಿಂಗ್ಸ್ ಕಡೆಲ್ಲ ಸೋಷಿಯಲ್ ಮೀಡಿಯಾದಾಗಿದ್ದಾವೆ. ಈಗ ಅವ್ರು ಒಮ್ಮೆ ಇದು ಆದರು. ಅಜಿತ್ ಪವಾರ್ ಬಗ್ಗೆ ಏನು ಮಾತಾಡಿದರು, ಮುಂದೇನಾಯಿತು? ಆಮೇಲೆ ಬಿಹಾರ ಮುಖ್ಯಮಂತ್ರಿಗಳು ಎಲ್ಲ ಎಂಥವ್ರು ಎಲ್ಲ ಕ್ರಿಮಿನಲ್ಸು. ಇವರೆಲ್ಲರೂ ಒಮ್ಮೆ BJPಗೆ ಹೋದ ಕೂಡಲೇ ಅವರು ಲಾಂಡ್ರಿ ಮಷಿನ್, ವಾಷಿಂಗ್ ಮಷಿನ್ನಲ್ಲಿ ಸ್ವಚ್ಛ ಆಗಿಬಿಡ್ತಾರೆ. ಅವರೆಲ್ಲ ಶುಭ್ರವಾಗಿ ಬಿಡ್ತಾರೆ. ಬಂಗಾರ ಒಂದು ವರ್ಷ ತನಕ ಅಷ್ಟೇ ಖರೀದಿ ಮಾಡಿಬಿಟ್ರೆ ಸುಧಾರಣೆ ಆಗುತ್ತಲ್ಲ ಅಂತ ಹೇಳ್ತಾರೆ. ನೋಡಿಯಪ್ಪ, ನಿಮಗೂ ಗೊತ್ತಿದೆಯಪ್ಪ, ನಿಮ್ಗೆ ಎಲ್ಲ ಮಾಧ್ಯಮದವ್ರು ನಿಮಗೂ ಗೊತ್ತಿದೆ, ಎಲ್ಲ ಅನುಭವಿಸ್ತಾ ಇದ್ದೀರಿ. ನಿಮ್ಮ ಪರಿಸ್ಥಿತಿ ಏನದ ನಮ್ಗೆ ಅದನ್ನೂ ಗೊತ್ತದ. ಅಚ್ಚೇ ದಿನದಾಗ ನಿಮಗೂ ಎಲ್ಲ ತಟ್ಟಿದೆ. ಅದಲ್ಲ ಸುಮ್ಮನೆ ನೀವು ಮಾಧ್ಯಮದವರು ಕೂಡ ತಮಟೆ ಹೊಡಿತೀರ ಹಂಗೆ. ಸರ್, ಇನ್ನೊಂದು ಬಯೋಡೀಸೆಲ್ ಮತ್ತು ಇಥನಾಲ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿತ್ತು. ನೋಡಿ ಇಥನಾಲದನ್ನು ಕೂಡ ನೀವು ತಿಳ್ಕೊಂಡಷ್ಟು ಸರಳಿಲ್ಲ. 1 ಲೀಟರ್ ಇಥನಾಲ್ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ನೀರನ್ನು ಬಳಕೆ ಮಾಡಬೇಕಾಗ್ತದೆ, ಅದನ್ನು ಕೂಡ ನಡೆದಿದೆ. ಈಗ ಎಲ್ಲವೂ ಕೂಡ ಸೈಂಟಿಫಿಕ್ಕಾಗಿ ಹೋಗ್ಬೇಕು ನೀವು. ಎಷ್ಟು ಪಟ್ಟಿಗೆ ಇಥನಾಲು, ಈ ಕಡೆ ಒಂದು ಕಡೆ ಇಥನಾಲ್ ಇದು ಮಾಡುವಾಗ ಭಾಳಷ್ಟು ನೀರು, ಸಾವಿರಾರು ಲೀಟ್ರ್ ಒಂದು ಲೀಟರ್ ಇಥನಾಲ್ ಮಾಡಲಿಕ್ಕೆ ಬೇಕಾಗ್ತದೆ. ಏನು ನಿಮ್ಮ ಭತ್ತ, ಅದು ಕಬ್ಬು 1 ಲೀಟ್ರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟಿದು ಅದನ್ನು ಸ್ವಲ್ಪ ನೋಡಿರಲ್ಲ. ಒಂದು ಸ್ವಲ್ಪ ನೀವು ಅಂಧಭಕ್ತರಾಗಿಬಿಟ್ಟಿದ್ದೀರಲ್ಲ, ಮಾಧ್ಯಮದವರು ಅಂಧಭಕ್ತರಾಗಿಬಿಟ್ಟಿದ್ದಾರೆ. ಚಾರ್ಜಿಂಗ್ ಬೈಕ್ ಅಂತ ಖರೀದಿ ಮಾಡ್ತಾರೆ ಸರ್, ಚಾರ್ಜಿಂಗ್ ವಾಹನ ಇವಿದು. ಅದಕ್ಕೆ ನೀವು ಟ್ಯಾಕ್ಸ್ ಭಾಳ ಹಾಕಿರ ಸ್ಟೇಟ್ಗಳು, ಅದು ಕಮ್ಮಿ ಆದ್ರೆ ಇವಿ ವಾಹನ ಖರೀದಿ ಮಾಡ್ಬೋದು. ನಮ್ಮಲ್ಲಿ ಮೊದಲು ಟ್ಯಾಕ್ಸ್ ಬದಲು ಒಂದು ಕೂಲಿಂಗ್ ಪೀರಿಯಡ್ ಇತ್ತು, ಅದು ನೋಡೋಣ. ಆದರೆ ಎಷ್ಟರೇ ನೀವು ಸಮರ್ಥನೆ ಮಾಡ್ಕೋತಾ ಇದ್ದೀರಿ ಅವ್ರನ್ನ.
ಸಾಕಪ್ಪ. ಹಿಜಾಬ್ ವಿವಾದ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.